ತಪ್ಪು ಬರೋದು ಅಲ್ಲದೆ ಅವ್ರ ಮನಸ್ಸು ನೋವು ಮಾಡೋದು ಮಾತಾಡಿದ್ರೆ ಅವ್ಳು ತಡ್ಕೋತಾಳ. ಮೊದಲೇ ಸ್ವಾಭಿಮಾನಿ, ಅದಕ್ಕೆ ಯಾಕೆ ಸಹವಾಸದ ಬೇಡ ಅಂತ ಮನೆ ಬಿಟ್ಟು ಹೋಗ್ಬೋದು. ಸರಿಯಾಗಿ ಹೇಳಿದ್ರಿ ಮಾವ. ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಮಗನೇ. ನಾವೆಲ್ಲರೂ ಜೊತೆಯಲ್ಲಿದ್ದಾಗಲೂ ಯಾರನ್ನೂ ನೆಮ್ಮದಿಯಾಗಿರೋಕ್ಕೆ ಬಿಡಲಿಲ್ಲ ಅವರು. ಈಗ ಎಲ್ಲರೂ ಬೇರೆ ಬೇರೆ ಆಗಿದ್ದೀವಿ, ಆದರೂ ಯಾರನ್ನೂ ನೆಮ್ಮದಿಯಾಗಿರೋಕ್ಕೆ ಬಿಡ್ತಾ ಇಲ್ಲ. ಅವ್ರ ಭಾವನನ ಮನೆ ಕರ್ಕೊಂಡು ಬಂದಾಗ ತಂಗಿ ಅನ್ನೋ ಮಮಕಾರ ಅವರಲ್ಲಿದೆ ಅಂತ ತಿಳ್ಕೊಂಡು ನನಗೆಷ್ಟು ಖುಷಿಯಾಗಿತ್ತು ಗೊತ್ತಾ ಮಾವ. ಆದರೆ ಯಾವಾಗ ಅವರು ಭಾವನನ ಹತ್ರ ಬಾಡಿಗೆ ಕೇಳಿದ್ರೋ ಆವಾಗ ಆ ಡೊಂಕಾಗಿರೋ ನಾಯಿ ಬಾಲ ನೆಟ್ಗಾಗೋದು ಒಂದೇ ಅಂತ ನನಗೆ ಆಮೇಲೆ ಅರ್ಥ ಆಯ್ತು. ಅಲ್ಲ ರೀ, ಅವಳು ಎಲ್ಲೋ ಹೋಗೋ ಬದಲು ನಮ್ಮನೆಗೆ ಬರ್ಬೋದಿತ್ತಲ್ಲ ರೀ. ಬರ್ತಿದ್ಲೇನೋ ಅತ್ತೆ, ಆದರೆ ಇಲ್ಲಿಗೆ ಬಂದರೆ ಮತ್ತೆ ನಿಮ್ಗಳಿಗೂ ತೊಂದರೆ ಆಗುತ್ತೆ, ನೀವು ಮತ್ತೆ ಬೇಜಾರು ಮಾಡ್ಕೋತೀರಾ ಅಂತ ಅವಳು ಇಲ್ಲಿಗೆ ಬರಲಿಲ್ಲ ಅನ್ಸುತ್ತೆ. ಜೊತೆಗೆ ಈ ಡಿವೋರ್ಸ್ ವಿಷಯ ಬೇರೆ. ಅಂದ್ರೆ ಈ ವಿಷಯ ಭಾವನಂಗೆ ಗೊತ್ತಿತ್ತಮ್ಮ? ಹೌದು ಮಾವ. ಸಿದ್ದು ಡಿವೋರ್ಸ್ ಪೇಪರ್ ಕಳಿಸಿದ್ದಾರೆ ಅಂತ ಹೇಳಿ ಮೊನ್ನೆ ಇವರೇ ಅವಳಿಗೆ ನೋಟಿಸನ್ನು ಕೊಟ್ಟರು. ಏನಮ್ಮ ಹೇಳ್ತಿದ್ಯಾ? ನಮ್ಮ ಸಿದ್ದನೇ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿ ಕೊಟ್ಟಿದ್ದಾನಂತ? ಹೌದು ಅತ್ತೆ, ಹಾಗಂತ ನಮ್ಮನೆಯವ್ರು ಹೇಳಿದ್ರು. ಮತ್ತೆ ಅದು ನಿಜಾನೋ ಸುಳ್ಳು ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದರೆ ನಿಮ್ಮ ಮಗ ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಎಂಥ ಸುಳ್ಳು ಬೇಕಿದ್ರೂ ಹೇಳ್ತಾರೆ. ಅಯ್ಯೋ ದೇವ್ರೆ, ಈಗ ಅದು ನಿಜಾನೋ ಸುಳ್ಳು ಅಂತ ಗೊತ್ತಾಗಬೇಕು ಅನ್ನೋದಾದರೆ ಸಿದ್ದು ಅವರೇ ನಮಗೆ ಸಿಗಬೇಕು. ಆವಾಗಲೇ ಎಲ್ಲ ಗೊತ್ತಾಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ನಮಸ್ಕಾರ ಕಣಯ್ಯ, ಬಾರೆ ಕೂತ್ಕೊಳ್ಳಯ್ಯ. ಇವರಿಗೆ ನನ್ನ ತಂಗಿ ಮನೇಲಿಲ್ಲ ಅನ್ನೋದು ಗೊತ್ತಾದರೆ ಕಥೆನೇ ಬೇರೆ ಆಗ್ಬಿಡುತ್ತೆ. ಸದ್ಯಕ್ಕೆ ಏನು ಹೇಳಿದೆ, ಅವಳು ನನ್ನ ಜೊತೆನೇ ಇದ್ದಾಳೆ ಅನ್ನೋ ಥರ ಮೇಂಟೈನ್ ಮಾಡಬೇಕು. ಇಲ್ಲದೆ ಹೋದರೆ ನನ್ನ ಮನೆ ಉಳಿಯಲ್ಲ. ಅದೊಂದು ನೆರವೇರಲಿ, ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ. ಚೆಕ್ಕೇನೋ ಬರೀತಾ ಇದ್ದಾರೆ, ಮೊದಲು ಅದನ್ನು ತಗೊಂಡು ಹೊರಟ್ಬಿಡೋಣ. ತಗೊಳ್ಳಯ್ಯ. ಅದೇ ನಿನ್ನ ತಂಗಿದೇನೋ ಮೈಂಟೆನೆನ್ಸ್ ಅಂತ ಕೇಳಿದ್ದಿಲ್ಲ, 15,000 ರೂಪಾಯಿ. 6 ತಿಂಗಳಿಗೆ ಸೇರಿಸಿ 90,000 ರೂಪಾಯಿ ಬರ್ಬಿಟ್ಟಿದ್ದೀನಿ, ತೆಗೆದು ಮಡಿಕೊ. ಹ್ಞೂಕಲ್ಲ ಇರಲ್ಲ, ಆಮೇಲೆ ಮಾಡ್ತೀನಿ. ನೋಡು, ನಾನು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀನಿ, ನೀನು ಹಂಗೆ ಕೊಟ್ಟ ಮಾತನ್ನ ಉಳಿಸ್ಕೋಬೇಕು. ಸರ್, ಇನ್ನೊಂದು ವಿಷಯ ಸರ್, ನನ್ನ ಸೈಟ್ ವಿಷಯವಾಗಿ ನೀವು ಗಮನನೇ ಹರಿಸ್ತಿಲ್ಲ. ಅವತ್ತು ನೀವು ಹೇಳಿದಾಗೆ ಎಲ್ಲ ಮಾಡಿದ್ದೀನಿ. ನನ್ನ ತಂಗಿನ ಮನೆ ಕರ್ಕೊಂಡೋಗಿ ಇಟ್ಕೊಂಡಿದ್ದೀನಿ. ಡಿವೋರ್ಸ್ ಪೇಪರ್ಗೆ ಅವಳ ಹತ್ರ ಸೈನ್ ಹಾಕ್ಸಿದ್ದೀನಿ. ಆದರೂ ನೀವು ಇದೊಂದು ಕೆಲಸ ಮಾಡಿಕೊಡ್ತಿಲ್ಲ. ನೀನೇನೆ ನೀನು ಒಂದು ಕೊಟ್ಟರೆ ಇನ್ನೊಂದು ಉಂಟೆ, ಒಂದ್ರ ಮೇಲೆ ಒಂದು ಕೇಳ್ತಾನೆ ಇದ್ರೆ ನಾನು ಏಟು ಅಂತ ಮಾಡೋಕ್ಕಾಯ್ತದ ನಿನಗೆ? ಈಗ ಹೇಳಿದ್ರೆ ಹೇಗೆ ಸರ್? ಮುಂಚೆನೇ ಇದೆಲ್ಲ ಮಾತುಕತೆ ಆಗಿದ್ದು ತಾನೆ. ಈಗ ಹೇಳ್ತಿದ್ದೀರಾ ನೀವು ಹೇಳಿದಾಗೆ ಅವಳನ್ನ ನಮ್ಮನೇಲಿ ಇಟ್ಕೊಂಡಿದ್ದೀರಿ ತಾನೆ? ಹೂ ಕಣಯ್ಯ, ನೀನೇನೋ ಹೇಳ್ದೆ ಆ ಸೈಟ್ ವಿಷಯನ ಬೇಗ ಮುಗಿಸ್ಕೊಡಿ ಅಂತ. ನಾನು ಇವರಿಬ್ಬರಿಗೂ ಮೊದಲು ಡೈವರ್ಸ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಅಲ್ಲಿವರೆಗೂ ನಾನು ಕಾಯ್ಬೇಕು, ನೀನು ಕಾಯ್ಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ. ಯಾಕೆ ಸರ್, ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನನ್ನ ಮಾತನ್ನು ಯಾವತ್ತೂ ತಪ್ಪಲ್ಲ ಸರ್, ನನ್ನ ಮೇಲೆ ನಂಬಿಕೆ ಇಡಿ. ನೋಡಪ್ಪ ತಂದೆ, ಈ ಕಾಲದಲ್ಲಿ ಯಾರನ್ನೂ ನಂಬೋ ಆಗಿಲ್ಲ. ಅದರಲ್ಲಿ ಕಲಿಗಾಲದಲ್ಲಂತೂ ಯಾರನ್ನೂ ನಂಬಂಗೆ ಇಲ್ಲ. ಅದರಲ್ಲೂ ವಿಶೇಷವಾಗಿ ನಿನ್ನನ್ನಂತೂ ನಂಬಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನೀನು 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅನ್ನೋ ಥರ. ಅದಕ್ಕೆ ಕೆಲಸ ಆಗೋವರೆಗೂ ನಿನ್ನ ಜುಟ್ಟು ನನ್ನ ಕೈಲಿರಲಿ ಅಂತ ನಾನು ಸುಮ್ಕೆ ಇವನಿ. ಮೊದಲು ಅವರಿಬ್ಬರದು ಡೈವರ್ಸ್ ಆಗಲಿ, ಹಾಗಂತ ನಾನೇನು ಸುಮ್ಕೆ ಇವನಿ ಅಂತ ಅನ್ಕೋಬೇಡ. ಎಲ್ಲ ಮಾತಾಡ್ಕೊಂಡ್ಬಿಟ್ಟಿವ್ನಿ. ಅವರಿಬ್ಬರಿಗೂ ಡೈವರ್ಸ್ ಆದ ತಕ್ಷಣ ನಿನ್ನ ಆಸ್ತಿ ಪೇಪರ್ ನಿನ್ನ ಹೆಸರಿಗೆ ಬರ್ತದೆ. ನೀನ್ಯಾಕೆ ಆಟೋನ್ ತಲೆ ಕೆಡ್ಸ್ಕೊತಿದ್ದಿ? ಆ ಥರ ಏನಿಲ್ಲ ಸರ್, ಆರಾಮಾಗಿದ್ದಾಳೆ. ಇದನ್ನು ತಗೊಂಡು ಹೋಗ್ತಿರೋದು ಅವಳಿಗೆ ಅಲ್ವಾ ಸರ್?
ಚೆನ್ನಾಗಿ ತಿನ್ನಿಸಿ ನನ್ನ ಕಂಟ್ರೋಲಲ್ಲಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಸರ್. ಅದಕ್ಕೆ ಅಲ್ವನಯ್ಯ ಇದನ್ನೆಲ್ಲ ಕೊಡ್ತಾ ಇರೋದು. ನೋಡ, ಅವಳನ್ನ ಇನ್ನೊಂದು 3 ತಿಂಗಳು ನೀನು ಜೋಪಾನವಾಗಿ ನೋಡ್ಕೋಬೇಕು. ಅವಳೆಲ್ಲೂ ಹೊರಗಡೆ ಹೋಗ್ಬಾರ್ದು, ಏನು ಕೆಲಸಕ್ಕೆ ಹೋಗ್ಬಾರ್ದು. ಅವಳು ಹೊರಗಡೆ ಹೋಗೋದು, ನನ್ನ ಮಗನ ಕಣ್ಣು ಕಾಣಿಸ್ಕೊಳ್ಳೋದು, ಮತ್ತು ಅವರಿಬ್ಬರು ಒಂದಾಗೋದು, ಅದೆಲ್ಲ ಏನೂ ಆಗಬಾರ್ದು. 3 ತಿಂಗಳಾದಮೇಲೆ ನನ್ನ ಮಗನಿಗೆ ಡೈವರ್ಸ್ ಆಗ್ಬಿಟ್ರೆ ಆಮೇಲೆ ಅವಳಿಗೆ ಜೀವನಾಂಶಕ್ಕೆ ಅಂತ ಏನು ಕೊಡಬೇಕು ಅದನ್ನು ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತೀನಿ ಕಣಯ್ಯ. ಆಮೇಲೆ ಅವಳಿಗೂ ಈ ಮನೆಗೂ ಏನೂ ಸಂಬಂಧ ಇರೋಕ್ಕಿಲ್ಲ ಕಣಯ್ಯ. ಅಲ್ಲಿವರೆಗೂ ಅವಳನ್ನ ನೀನು ಜೋಪಾನ ನೋಡ್ಕೋಬೇಕು. ಅರ್ಥ ಆಯ್ತೆ? ಓಹೋ, ಇವರಿಬ್ರು ಕಿತಾಪತಿಯಿಂದನೇ ಭಾವನವ ನಮ್ಮ ಮನೆಯಿಂದ ಆಚ್ಕೋಗೋರ. ಈ ವಿಷಯನ ಮೊದಲು ಸಿದ್ದುಗೆ ಹೇಳ್ಬೇಕು. ಮಾಡ್ತೀನಿ ನಿಮಗೆ. ಇವ್ರು ನೋಡಿದ್ರೆ ಅವಳನ್ನ ಚೆನ್ನಾಗಿ ನೋಡ್ಕೊ ಅಂತಾರೆ, ಅವಳು ನೋಡಿದ್ರೆ ಅಲ್ಲಿ ಮನೆ ಬಿಟ್ಟು ಹೋಗಿದ್ದಾಳೆ. ಒಳ್ಳೆ ಪೀಕ್ಲಾಟಕ್ಕೆ ಬಂತಲ್ಲಪ್ಪ. ಏನಯ್ಯ, ಏನು ಯೋಚನೆ ಮಾಡ್ತಾ ಇದ್ಯಾ? ಇದರಿಂದ ಏನು ಕತ್ರಿ ಕೆಲಸ ಇಲ್ಲ ತಾನೇ? ಆ ಥರ ಏನಿಲ್ಲ ಸರ್, ಎಲ್ಲ ಆರಾಮಾಗಿದೆ. ಮೊದಲೇ ಹೇಳಿದ್ದೀನಿ, ಈ ಕೆಲಸ ಆಗಲಿಲ್ಲ ಅಂದರೆ ನಿನಗಿರೋ ಕಷ್ಟದ ಜೊತೆಗೆ ಹೊಸ ಕಷ್ಟಗಳೆಲ್ಲ ಬಂದು ಸೇರ್ಕೊಂಡ್ಬಿಡ್ತವೆ. ಆಮೇಲೆ ನೀನು ಎಲ್ಲಾದ್ರೂ ಹೋಗಿ ನೇಣು ಹಾಕೋಬೇಕು ಆಟೆಯ. ಅಯ್ಯೋ, ಆ ಥರ ಎಲ್ಲ ನಾನು ಬೇಡ ಸರ್, ನಾನು ಬರ್ತೀನಿ ಸರ್. ಸರಿ ನಡಿ. ಯಾಕೋ ಇವ್ನು ನೋಡಿದ್ರೆ ಅನುಮಾನ ಬರ್ತಾಯ್ತಲ್ಲ, ಎಲ್ಲೋ ಮಿಸ್ ಹೊಡಿತಾ ಐತೆ. ಯಾರನ್ನಾದ್ರೂ ಇವನಿಂದ ಕಾವಲು ಹಾಕಬೇಕು.